ಮನೆಗೆ ಟೈಮ್ ಕೊಡೋದಕ್ಕೆ ಸಾಧ್ಯನೇ ಸರ್? ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ತುಂಬ ಕೆಲಸ ಇರುತ್ತೆ ನಿಮಗೆ, ಈ ಕಡೆ ಡೈರೆಕ್ಟ್ರು, ಮನೆಗೆ ಟೈಮ್ ಕೊಡ್ತೀರಾ, ಫ್ಯಾಮಿಲಿ ಜೊತೆ ಟೈಮ್ ಕೊಡೋಕ್ಕೆ ಟೈಮ್ ಇರುತ್ತೆ, ಅದಕ್ಕೆ ಏನಾದ್ರು ಕ್ಲ್ಯಾಶ್ ಆಗುತ್ತಾ ಮನೇಲಿ ಅಂತ ಹೇಳಿ? ತುಂಬ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ನಾನು ಏನಾದರೂ ಲೈಫಲ್ಲಿ ನಿಜವಾಗ್ಲೂ ಲೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಅದು ಫ್ಯಾಮ್ಲಿ. ಅದು ನನ್ನ ಮಗಳು ಇವಾಗ ಶಿ ಈಸ್ ಆಲ್ಮೋಸ್ಟ್ 18 ಇಯರ್ಸ್ ನೆಕ್ಸ್ಟು. ಆ 18 ಇಯರ್ಸ್ ಅವಳಿಗೆ ಹೆಂಗಾಯಿತು ಅಂತಲೇ ನನಗೆ ಗೊತ್ತಿಲ್ಲ. ಆಮೇಲೆ ಅವಳು ಎಷ್ಟನೇ ಕ್ಲಾಸ್ ಅನ್ನೋದೇ ಗೊತ್ತಾಗಲ್ಲ ಒಂದೊಂದು ಸತಿ, ಎಷ್ಟು ವರ್ಷ ಅಂತಲೇ ಗೊತ್ತಾಗಲ್ಲ. ಸೊ ಇದೇನೇನೋ ಪಡ್ಕೊಳಕ್ಕೆ ಹೋಗ್ಬಿಟ್ಟು ದೊಡ್ಡ ತುಂಬ ಇಂಪಾರ್ಟೆಂಟ್ ವಿಷಯ ಈ ಟೈಮ್ ವಿತ್ ಫ್ಯಾಮ್ಲಿ ಕಳ್ಕೊಂಬಿಟ್ಟಿದ್ದೀನಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಸಿಕ್ಕಿದಾಗ ಮ್ಯಾಕ್ಸಿಮಮ್ ಏನು ಬೆಸ್ಟ್ ಮಾಡ್ಬೋದು ಅದು ಮಾಡ್ತೀನಿ. ಅದಾದಮೇಲೆ ತಿರ್ಗಿ ನಾನು ಸಿಗೋಕ್ಕಾಗಲ್ಲ. ಬಟ್ ನನ್ನ ದುಃಖ ಅಥವಾ ನಾನೇನೋ ಕಳ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ನನ್ನ ಹೆಂಡತಿ, ನನ್ನ ಮಗಳು ಕೊಟ್ಟಿರೋ ಸ್ಯಾಕ್ರಿಫೈಸ್ ಇದೆಯಲ್ಲ, ಆ ಋಣ ತೀರ್ಸೋಕ್ಕಾಗಲ್ಲ. ಯಾಕಂದರೆ ನನ್ನ ಪ್ಯಾಷನ್ಗೆ ನಾನು ಕೆಲಸ ಮಾಡ್ತಿರೋದು. ಓಕೆ, ನಾನು ಸಂಪಾದನೆ ಮಾಡೋದ್ರೆ ಮನೆ ನಡೆಯೋದು ಅದೆಲ್ಲ ಬೇರೆ, ಬಟ್ ಇದು ನನ್ನ ಪ್ಯಾಷನ್ನು. ಈ ಪ್ಯಾಷನ್ಗೆ ಅವರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿ, ನನ್ನ ಮಗಳೇ ತಂದೆ ಜೊತೆ ಇರೋದನ್ನು ಯಾವತ್ತೂ ಕೇಳೇ ಇಲ್ಲ. ಯಾಕಪ್ಪ ನೀನು ನಾನು ಬಂದು ನೋಡೋದಿಲ್ಲ ಅಂತ. ನನ್ನ ಹೆಂಡತಿ ಇವತ್ತವರೆಗೂ ನನಗೊಂದು ಸೀರೆ ಕೊಡಿಸಿ ಅಂತಲೂ ಕೇಳಿಲ್ಲ. ಯಾಕ್ರಿ ನಾನು ಅಲ್ಲಿ ಕರ್ಕೊಂಡು ಹೋಗ್ಬೇಕು ಹಾಲಿಡೇ, ಇವತ್ತವರೆಗೂ ಕೇಳಿಲ್ಲ. ಇವರಿಬ್ಬರು ಋಣನ ನಾನು ಏನೇ ಮಾಡೋದು ತೀರ್ಸೋಕ್ಕಾಗಲ್ಲ. ಅದು ನಾನು ಏನೋ ಒಂದು ಅರ್ಧ ಗಂಟೆ ಇವಾಗ ಒಂದೊಂದು ಸತಿ ಟೈಮ್ ಸಿಕ್ಕಿದಾಗ, ಅಂದರೆ ಒಂದು ದಿನ 2 ದಿನ ಸಿಕ್ಕಿದಾಗ ಮ್ಯಾಕ್ಸಿಮಮ್ ಏನೇನು ಮಾಡ್ಬೋದು, ಏನೇ ಮಾಡಿದ್ರು ನಂಗೆ ಆರ್ಟಿಫಿಷಿಯಲ್ ಅನಿಸುತ್ತೆ. ಅಂದರೆ ಇದೆಲ್ಲ ಮಾಡಿಲ್ಲ, ಅದಕ್ಕೆ ಇದೆಲ್ಲ ನಾನು ಮಾಡ್ತಾಯಿದ್ದೀನಿ ಅಂತಲೇ ಅನಿಸುತ್ತೆ ಹೊರತು ಆ ಟಿಪಿಕಲ್ ಫಾದರ್, ಟಿಪಿಕಲ್ ಹಸ್ಬೆಂಡ್ ಇದು ನನ್ನ ಲೈಫಲ್ಲಿ ಅದು ಮಾಡೋಕ್ಕಾಗಿಲ್ಲ. ಸೊ ದೊಡ್ಡವ್ರು ಹೇಳ್ತಿದ್ದು ಏನೋ ಒಂದು ಸಿಗಬೇಕಂದ್ರೆ ಇನ್ನೇನೋ ಕಳ್ಕೊಬೇಕು ಅಂತ, ಬಟ್ ತುಂಬ ಮುಖ್ಯವಾದನ್ನೇ ಕಳ್ಕೊಂಬಿಡ್ತೀವಿ. ಇದು ನಂದು ಮಾತ್ರ ಅಲ್ಲ. ನೀವು ಎಕ್ಸಾಕ್ಟಾಗಿ ಈಗ ನಾನು ಹೇಳ್ತೀನಿ ನೋಡಿ ಸರ್, ನಿಮಗೆ ಹೆಣ್ಮಗಳು ಇನ್ನು 3-4 ವರ್ಷ ನಿಮ್ಮ ಮನೇಲಿ ಇರ್ತಾರೆ, ಆಮೇಲೆ ಬೇರೆ ಮನೆಯವ್ರು ಕಳಿಸ್ಬೇಕು, ನೀವು ಟೈಮ್ ಕೊಡಬೇಕು. ನೀವು ಅದಾದರೂ ಯೋಚನೆ ಮಾಡಬೇಕು, ಮಗಳನ್ನ ಮದುವೆ ಮಾಡಿ ಕಳಿಸ್ಬಿಟ್ರೆ ಅವ್ರು ನಮ್ಮ ಮನೆಯವರಲ್ಲ. ಗೊತ್ತಿಲ್ಲ ಏನೇನು ಮುಂದಕ್ಕೆ ಅಂತ. ಅದು ಭಯ ಇದೆಯಾ ಸರ್ ಮಗಳನ್ನ ಮದುವೆ ಮಾಡಿ? ಎಲ್ಲ ತಂದೆಯರಿಗೂ ಇರುತ್ತೆ ಮಗ. ನಾನು ಚಿಕ್ಕ ವಯಸ್ಸಿಂದಾನೆ ನಾನು ಬೇರೆ ಮನೆಗೆ ಕಳಿಸೋದಿಲ್ಲ. ನಮ್ಮ ಮನೆ ಮುಂದೆನೇ ಇನ್ನೊಂದು ಮನೆ ಕೊಡಿಸ್ತೀನಿ, ನಾನೇ ಬಂದು ಅಲ್ಲಿರ್ತೀನಿ, ನೀವು ಗಂಡ ಹೆಂಡ್ತಿ ಆರಾಮಾಗಿರಿ ಅಂತ ಸುಮ್ಮನೆ ಕೇಳ್ತಿರ್ತೀನಿ. ನಾನು ಬಿಟ್ಟು ಹೋಗ್ತೇಕಂದ ಅಂತ. ಇಲ್ಲ ಅಂತೇಳಿ ಚಿಕ್ಕವಳು. ಈಗ ದೊಡ್ಡವರಾದ್ಮೇಲೆ ನಮಗೇನು ಗೊತ್ತು ಮೇಡಮ್, ಮನೆಗೆ ಬಂದ್ರೂ ಯಾಕಪ್ಪ ಬಂದೆ ಅಂತ ಹೇಳ್ಬೋದು. ಇಟ್ಸ್ ಓಕೆ. ನೀವು ಹೇಳ್ದಂಗೆ ಆ ಟೈಮ್ ಮಿಸ್ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.